ಹಾಯ್ ಫ್ರೆಂಡ್ಸ್, ಪೀಸ್ ಕಿಚನ್ಗೆ ಸ್ವಾಗತ. ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲ್ ಸಿಹಿ ಅವಲಕ್ಕಿ. ಒಂದು ಸರ್ತಿ ಈ ವಿಧಾನದಲ್ಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗೇ ಬರುತ್ತೆ. ಮಾಡೋದು ಕೂಡ ತುಂಬಾ ಈಸಿ. ಕಮ್ಮಿ ಟೈಮಲ್ಲಿ ಕಮ್ಮಿ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿಕೊಂಡು ಈ ರೀತಿ ಕೃಷ್ಣ ಜನ್ಮಾಷ್ಟಮಿಗೆ ಸಿಹಿ ಅವಲಕ್ಕಿನ ಮಾಡಿ ಚೆನ್ನಾಗೇ ಬರುತ್ತೆ. ನಾನಿಲ್ಲಿ ಒಂದು ಚಿಕ್ಕ ಬೌಲ್ ಆಗೋವಷ್ಟು ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ. ಹಾಗೆ ಅದೇ ಬೌಲಲ್ಲಿ ಅರ್ಧ ಬೌಲ್ ಆಗೋವಷ್ಟು ಬೆಲ್ಲ, ಒಂದು ಚಿಕ್ಕ ಹಿಡಿ ಆಗೋವಷ್ಟು ಫ್ರೆಶ್ ತೆಂಗಿನಕಾಯಿ, ಹಾಗೆ ದ್ರಾಕ್ಷಿ, ಗೋಡಂಬಿ, ಚಿಟಕಿ ಏಲಕ್ಕಿ ಪುಡಿ. ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ಅವಲಕ್ಕಿನ ಸೇರಿಸ್ಕೊತಾ ಇದ್ದೀನಿ. ನಾವು ಫಸ್ಟು ಅವಲಕ್ಕಿನ ತೊಳ್ಕೊಬೇಕಾಗುತ್ತೆ. ಅದಕ್ಕೋಸ್ಕರ ಈಗ ನಾವು ಅವಲಕ್ಕಿನ ಒಂದು 2-3 ಸತಿ ನೀಟಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ. ಅದರಲ್ಲಿ ಸ್ವಲ್ಪ ಪೌಡ್ರ್ ಇರುತ್ತೆ. ಅದಕ್ಕೋಸ್ಕರ ನೀಟಾಗಿ ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿ ತೊಳ್ಕೊಂಡು ಬರೋಣ. ನೋಡಿ, ಈಗ ಅವಲಕ್ಕಿನ ನೀಟಾಗಿ ತೊಳ್ಕೊಂಡಿದ್ದೀವಿ. ಈ ರೀತಿ ನೀರೇನು ಇಲ್ಲದೆ ಇರೋ ರೀತಿ ನೀರನ್ನೆಲ್ಲ ನೀಟಾಗಿ ಫಿಲ್ಟ್ರ್ ಮಾಡ್ಕೋಬೇಕಾಗುತ್ತೆ. ಈಗ ಸೈಡಿಗೆ ಇದನ್ನು ಎತ್ತಿಡೋಣ. ನೆಕ್ಸ್ಟು ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನ್ಗೆ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ನೀವು ಬೆಲ್ಲನ ಡೈರೆಕ್ಟಾಗಿ ಕರಗಿಸಿ ಫಿಲ್ಟ್ರ್ ಮಾಡೋದನ್ನೇ ತೊಗೋಬೋದು. ನಾನಿಲ್ಲಿ ಅದೇ ಬೌಲಲ್ಲಿ ಅರ್ಧ ಬೌಲ್ ಆಗೋವಷ್ಟು ನೀರನ್ನ ತೊಗೊಂಡಿದ್ದೀವಿ. ನಾವು ಬೆಲ್ಲ ಎಷ್ಟು ತೊಗೊಂಡಿರ್ತೀವ ನೀರನ್ನ ಅದೇ ಕ್ವಾಂಟಿಟಿಲಿ ತೊಗೊಂಡ್ರೆ ನಮಗೆ ಪರ್ಫೆಕ್ಟಾಗೆ ಬರುತ್ತೆ ಅವಲಕ್ಕಿ ಅನ್ನೋದು. ಅದಕ್ಕೋಸ್ಕರ ಈಗ ನೀಟಾಗಿ ನಾವು ಬೆಲ್ಲನೆಲ್ಲ ಕರಗಿಸ್ಕೋಬೇಕಾಗುತ್ತೆ. ನೀವು ಡೈರೆಕ್ಟಾಗಿ ನೀರಲ್ಲೇ ಕರಗಿಸ್ಕೊಂಡು ಫಿಲ್ಟ್ರ್ ಮಾಡಿಕೊಂಡು ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೋದು. ಇಲ್ಲಾಂದರೆ ಈ ರೀತಿ ಸ್ವಲ್ಪ ಬಿಸಿ ಮಾಡಿಕೊಂಡು ಕರಗಿಸ್ಕೋಬೋದು. ನಿಮಗೆ ಯಾವ ರೀತಿ ಟೈಮು ಅಡ್ಜಸ್ಟ್ ಆಗುತ್ತೋ ಆ ರೀತಿ ನೀವು ಮಾಡ್ಕೋಬೋದು. ನೋಡಿ, ಈಗ ನೀಟಾಗಿ ಇದೆಲ್ಲ ಕರಗ್ತಾ ಇದೆ. ಕಂಪ್ಲೀಟಾಗಿ ಬೆಲ್ಲ ಕರಗಬೇಕು. ಅದರೊಳಗಡೆ ಸ್ವಲ್ಪ ಮಣ್ಣೆಲ್ಲ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಶೋಧಿಸ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನೋಡಿ, ಈಗ ಈ ರೀತಿ ನಾವು ತುಂಬ ಈ ಫ್ಲೇಮಲ್ಲೆಲ್ಲ ಇಟ್ಕೊಂಡು ಮಾಡ್ಕೋಬಾರ್ದು. ಯಾಕೆಂದರೆ ಬೇಗ ಅದು ಸೀದೋಗಿರೋ ಥರ ಅನಿಸುತ್ತೆ. ಟೇಸ್ಟು ಡಿಫ್ರೆಂಟಾಗಿ ಬರುತ್ತೆ. ಅದಕ್ಕೋಸ್ಕರ ಈಗ ಇದು ಕರೆಕ್ಟಾಗೆಲ್ಲ ನೀಟಾಗೆ ಕರಗಿದೆ. ಈಗ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಟೀ ಕಾಫಿ ಎಲ್ಲ ಸೋಸ್ಕೋತೀವಲ್ಲ, ಅದೇ ರೀತಿ ಒಂದು ಜಾಲರಿ ತಗೊಂಡು ಫಿಲ್ಟ್ರ್ ಮಾಡ್ಕೋತಾ ಇರೋ ಅಂಥದ್ದು. ಈಗ ನಾವು ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ. ನೋಡಿ, ಅದರೊಳಗಡೆ ಎಲ್ಲ ಈ ರೀತಿ ಮಣ್ಣಿರುತ್ತೆ. ಅದಕ್ಕೋಸ್ಕರ ನಾವು ಫಿಲ್ಟ್ರ್ ಮಾಡಿ ಸೇರಿಸ್ಕೊಳ್ಳೋದ್ರಿಂದ ಒಳ್ಳೆಯದು. ಅದಕ್ಕೋಸ್ಕರ ಈಗ ನೆಕ್ಸ್ಟ್ ನಾನು ಅದೇ ಪ್ಯಾನ್ನ ತೊಳೆದ್ಬಿಟ್ಟು ಅದರೊಳಗಡೆ ಈಗ ಸೋಸ್ಕೊಂಡಿರೋ ಅಂಥದ್ದನ್ನ ಸೇರಿಸ್ಕೊತಾ ಇದ್ದೀನಿ. ಈಗ ಅದು ಕಾಯೋದ್ರೊಳಗಡೆ ನಾವು ದ್ರಾಕ್ಷಿ ಗೋಡಂಬಿನ ಹುರ್ಕೋಬೇಕಾಗುತ್ತೆ. ನಾನಿಲ್ಲಿ ಪಕ್ಕಕ್ಕೆ ಒಂದು ಚಿಕ್ಕದೊಂದು ಒಗ್ಗರಣೆ ಬಾಣಲಿ ತೊಗೊಂಡು ಅದರೊಳಗಡೆ 1 ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಈಗ ತುಪ್ಪ ಎಲ್ಲ ಕರಗಿದೆ. ಅದಕ್ಕೆ ನಾವು ತಗೊಂಡಿರೋ ಅಂಥ ದ್ರಾಕ್ಷಿ ಗೋಡಂಬಿನ ಸೇರಿಸ್ಕೊಳ್ಳೋಣ. ನೀವು ಇದಕ್ಕೆ ಇಷ್ಟಪಡೋದಾದರೆ ಸ್ವಲ್ಪ ಬಾದಾಮಿ ಎಲ್ಲನೂ ಸೇರಿಸ್ಕೋಬೋದು. ಇಲ್ಲಾಂದರೆ ಬರೀ ದ್ರಾಕ್ಷಿ ಗೋಡಂಬಿ ಸಾಕಾಗುತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಪ್ಪದಲ್ಲಿ. ಲೋ ಫ್ಲೇಮಲ್ಲೇ ನಾವು ಚೆನ್ನಾಗಿ ಘಮ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದು 2 ನಿಮಿಷ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ನೀಟಾಗಿ ಇದು ಫ್ರೈ ಆಗಿರುತ್ತೆ. ದ್ರಾಕ್ಷಿ ಎಲ್ಲ ಉಬ್ಬಿ ಬರಬೇಕು. ಗೋಡಂಬಿ ಎಲ್ಲ ಕಲರ್ ಚೇಂಜ್ ಆಗುತ್ತೆ. ಆವಾಗ ನಮಗೆ ಇದು ಫ್ರೈ ಆಗಿದೆ ಅಂತ ಗೊತ್ತಾಗುತ್ತೆ. ನೋಡಿ, ಈಗ ಕರೆಕ್ಟಾಗಿ ಫ್ರೈ ಆಗಿದೆ. ಈಗ ಇದನ್ನು ಸೈಡಿಗೆ ತೆಗೆದಿಟ್ಕೊಳ್ಳೋಣ. ನೋಡಿ, ಅಷ್ಟರೊಳಗಡೆ ಇದನ್ನು ಚೆನ್ನಾಗಿ ಕಾದಿದೆ. ಒಂದು 2 ನಿಮಿಷ ಕಾದರೆ ಸಾಕಾಗುತ್ತೆ. ಇದನ್ನು ನಾವು ಪಾಕ ತಕ್ಕೋಬೇಕು ಅಂತ ಏನಿಲ್ಲ. ಈಗ ಚೆನ್ನಾಗಿ ಇದು ಕಾದ್ಬಿಟ್ಟಿದೆ. ಈಗ ಇದಕ್ಕೆ ನಾವು ಅವಲಕ್ಕಿ ಕಾಯೆಲ್ಲ ಸೇರಿಸ್ಕೋಬೋದು. ನೋಡಿ, ನಾವೀಗ ಅವಲಕ್ಕಿನ ಎಷ್ಟು ಚೆನ್ನಾಗಿ ನೆನ್ಕೊಂಡಿದೆ ಅಂತ ಹೇಳ್ಬಿಟ್ಟು ನಾವು ಇದರಲ್ಲಿ ನೀರೇನು ಬಿಡಬಾರ್ದು. ಹಾಗೆಯೇ ನಾವು ಈ ರೀತಿ ತೊಳೆದಿಟ್ಕೊಂಡ್ರೆ ಈ ರೀತಿ ಉದುದ್ರಾಗೆ ಬರುತ್ತೆ. ಚೆನ್ನಾಗಿ ನೆಂದಿರುತ್ತೆ. ಅದಕ್ಕೋಸ್ಕರ ಒಂದು 2-3 ನಿಮಿಷ ಬಿಟ್ಟರೆ ಸಾಕಾಗುತ್ತೆ. ನೋಡಿ, ಈಗ ನಾನು ಹಸಿ ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಅದನ್ನು ಇದರೊಳಗಡೆ ಸೇರಿಸ್ಕೊತಾ ಇದ್ದೀನಿ. ಈಗ ಇದು ಒಂದು ನಿಮಿಷ ಇದನ್ನು ಸಪ್ರೇಟಾಗಿ ನಾವು ಸ್ವಲ್ಪ ಪಾಕದಲ್ಲಿ ಹುರ್ಕೋಬೇಕಾಗುತ್ತೆ ತೆಂಗಿನಕಾಯಿನ. ನಾವು ಈ ರೀತಿ ಮಾಡೋದ್ರಿಂದ ನಮಗೆ ಪ್ರಸಾದ ಅನ್ನೋದು ಹಾಳಾಗೋದಿಲ್ಲ ಬೇಗ. 2 ದಿನ ಇಟ್ಟರೂ ಹಾಗೇ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಮತ್ತು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈಗ ಇದನ್ನು 1 ನಿಮಿಷ ಚೆನ್ನಾಗಿ ಪಾಕದಲ್ಲಿ ನಾವು ಕುದಿಸ್ಕೋಬೇಕಾಗುತ್ತೆ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಈಗ 1 ನಿಮಿಷ ಆಗಿದೆ. ಇದರೊಳಗಡೆ ನಾನು ಅವಲಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಈಗ ಅವಲಕ್ಕಿನ ಎಲ್ಲನ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಇದಕ್ಕೆ ಹಸಿ ತೆಂಗಿನಕಾಯಿನ ಪೀಸಾಗಿ ಕಟ್ ಮಾಡೋನು ಸೇರಿಸ್ಕೋಬೋದು ಸಣ್ಣಗೆ. ಅದು ತಿನ್ನಬೇಕಾದ್ರೆ ಬಾಯಿಗೆ ಸಿಗಬೇಕಾದ್ರೆ ಚೆನ್ನಾಗಿರುತ್ತೆ. ಆ ಥರ ಇಷ್ಟಪಡಲ್ಲ ಅನ್ನೋರು ಈ ರೀತಿ ತುರಿದು ಸೇರಿಸ್ಕೋಬೋದು. ಈಗ ಇದನ್ನು ಚೆನ್ನಾಗಿ ಪಾಕ ಎಲ್ಲ ಅವಲಕ್ಕಿ ಎಳ್ಕೋಬೇಕು. ಆ ರೀತಿ ನಾವು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ನೀಟಾಗಿ ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅವಲಕ್ಕಿ ಹಾಳಾಗಲ್ಲ. ಹಾಗೆ ನಾವು ಪ್ರಸಾದನ ಕೆಲವು ಟೈಮಾಗೆ ಸಂಜೆ ಇಟ್ಟು ಬೆಳಗ್ಗೆ ಪ್ರಸಾದನ ತಿಂದಿರ್ತೀವಿ. ಆವಾಗ್ಲೂ ಹಾಗೇ ಇರುತ್ತೆ, ವೇಸ್ಟ್ ಆಗಲ್ಲ.
ಅದಕ್ಕೋಸ್ಕರ ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕೃಷ್ಣನಿಗೆ ಪ್ರಿಯ ಅಂದ್ರೇ ಅವಲಕ್ಕಿ. ಈ ರೀತಿ ಕೃಷ್ಣನಿಗೆ ನೀವು ಅದೇ ಬೇಕು ಇದೇ ಬೇಕು ಅಂತ ಎಂದೂ ಕೇಳಿಲ್ಲ. ಅವಲಕ್ಕಿ ಸಕ್ಕರೆ ಇಟ್ಟರೂ ಸಾಕು, ಕೃಷ್ಣ ನಮಗೆ ವರ ಕೊಡ್ತಾನೆ, ಅಷ್ಟು ಪವರ್ಫುಲ್ಲು. ದೇವ್ರಿಗೆ ಈಗ ನಾವು ಈ ರೀತಿ ಪ್ರಸಾದನ ಮಾಡಿಟ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈಗ ಚೆನ್ನಾಗಿ ಹೀರ್ಕೊಂಡಿದೆ ಇದೆಲ್ಲನ. ಈಗ ಈ ಟೈಮಲ್ಲೇ ನಾವು ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಕೊನೆಯಲ್ಲೇ ಏಲಕ್ಕಿ ಹಾಕೋದ್ರಿಂದ ಫ್ಲೇವರ್ ಆಗೇ ಇರುತ್ತೆ. ಅದಕ್ಕೋಸ್ಕರ ನಾವು ಮುಂಚೆನೇ ಹಾಕಿದ್ರೆ ಅಷ್ಟು ಫ್ಲೇವರ್ ಇರಲ್ಲ. ನೋಡಿ ನಾವು ಪ್ರಸಾದಕ್ಕೆಲ್ಲ ಇಡೋ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಪಚ್ಚಕರ್ಪೂರನ ಸೇರಿಸಿದ್ರೆ ಚೆನ್ನಾಗಿರುತ್ತೆ. ಸ್ಮೆಲ್ಲು ಅಷ್ಟೇ ಚೆನ್ನಾಗಿರುತ್ತೆ. ಈಗ ಹುರ್ಕೊಂಡಿದ್ದಂಥ ದ್ರಾಕ್ಷಿ ಗೋಡಂಬಿ ತುಪ್ಪನ ಸೇರಿಸ್ಕೊಳ್ಳೋಣ. ಕಮ್ಮಿ ಇಂಗ್ರೀಡಿಯೆಂಟಲ್ಲೇ ಈ ರೀತಿ ಹೆಲ್ತಿಯಾಗಿ ನಾವು ಪ್ರಸಾದನ ಮಾಡ್ಕೋಬೋದು. ಇದು ನಾವು ಬೇರೆ ಜಾಸ್ತಿ ಜನಕ್ಕೆಲ್ಲ ಕೊಡ್ತೀವಿ ಅನ್ನೋದಾದರೆ ಕ್ವಾಂಟಿಟಿ ಎಲ್ಲ ಜಾಸ್ತಿ ಮಾಡಿಕೊಂಡು ಈ ರೀತಿ ಮಾಡಿಕೊಂಡ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಬಂದವ್ರು ಕೇಳ್ತಾರೆ ಯಾವ ರೀತಿ ಮಾಡಿರೋದು, ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದು. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ. ತುಂಬ ಏನು ಮಿಕ್ಸ್ ಮಾಡಬೇಕು ಅಂತ ಏನಿಲ್ಲ. ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು, ಎಷ್ಟು ಉದುದ್ರಾಗೆ ಬಂದಿದೆ ಅಂತ ಹೇಳ್ಬಿಟ್ಟು. ನಾವು ಅವಲಕ್ಕಿನ ತೊಳೆದು ನೀರೆಲ್ಲ ಬಸ್ತು ಇಟ್ಟರೆ ಈ ರೀತಿ ಉದುದ್ರಾಗೆ ತುಂಬಾ ಚೆನ್ನಾಗಿ ಬರುತ್ತೆ ಪ್ರಸಾದ ಅನ್ನೋದು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಈ ಕೃಷ್ಣ ಜನ್ಮಾಷ್ಟಮಿಗೆ ನಿಮ್ಮ ಮನೆಯಲ್ಲೂ ಈ ರೀತಿ ಪ್ರಸಾದನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಯಾರಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.